ಸಿಟಿ ರವಿಗೆ ದಲಿತ ಸಮಾಜವನ್ನು ಈಗ ಇವತ್ತು ಮಂಡ್ಯ ಜಿಲ್ಲಾ ದಲಿತ ಸಮಾಜ ಮತ್ತು ಎಲ್ಲ ಸಿಟಿ ರವಿಯವರು ದಲಿತ ಸಮಾಜದ ಬಗ್ಗೆ ಅವಮಾನ ಆಗೋ ರೀತಿಯಲ್ಲಿ ಯಾವ ಪದವನ್ನ ಸಮುದಾಯವನ್ನ ಅವಮಾನಿಸಿದರೆ ಅವಮಾನವನ್ನ ಖಂಡಿಸಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಸಮುದಾಯದ ಮುಖಂಡರು ಮತ್ತು ಎಲ್ಲ ಸಮಾಜದ ಮುಖಂಡರು ಭಾಗವಹಿಸಿದರೆ ಜೊತೆಗೆ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾಡೋದು. ಹೀಗೆ 100,000 ಜಾತಿಗಳಿದ್ದಾವೆ. ಇಂತಹ ಸಂದರ್ಭದಲ್ಲಿ ಕೆಲವು ಪದಗಳನ್ನು ನಿಷೇಧಿಸಲ್ಪಟ್ಟಿದೆ. ಅಂಥದ್ದನ್ನು ಬಳಸಬಾರ್ದು ಅಂತ ಹೇಳಿ ಆಯಾ ಸಮುದಾಯಗಳು ಗೌರವಯುತವಾಗಿ ಇರ್ತಕ್ಕಂಥ ವಸ್ತುಗಳನ್ನು ಇಟ್ಕೊಂಡು ಅದನ್ನು ವಾಟಿಗೆ ತಂದಿದ್ದಾರೆ. ಆದರೆ ಘೋರ ಅನ್ಯಾಯವಾಗುವಂಥದ್ದು. ಜೊತೆಗೆ ಇಂಥ ಅಪಮಾನವನ್ನು ಸಹಿಸಿಕೊಂಡೇ ನಾವು 100 ವರ್ಷಗಳ ಕಾಲ ಬಂದಿದ್ದೀವಿ. ಈ ಕೆಳಜಾತಿ ಜಾತಿವಾದಿ ಸಿಟಿ ರವಿಗೆ, ಜಾತಿ ನಿಂದಕ ಸಿಟಿ ರವಿಗೆ ಬೇಕೇ ಬೇಕು, ಬೇಕೇ ಬೇಕು. ಸವಿತಾ ಸಮಾಜವನ್ನು ನಿಂದಿಸುತ್ತಿರುವ ಸಿಟಿ ರವಿಗೆ, ಸವಿತಾ ಸುತ್ತಿರುವ ಸಿಟಿ ರವಿಗೆ, ಅಯೋಗ್ಯ ಸಿಟಿ ರವಿಗೆ, ಜಾತಿವಾದಿ ಸಿಟಿ ರವಿಗೆ. ಅದ್ಮೇಲೆ ಈಗ ಅಪೂರ್ಣ ಅಧ್ಯಕ್ಷರಾದಂಥ ನಾಗರಾಜನವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಏನು ನಾವು ಹೋರಾಟಕ್ಕೆ ಸಿಟಿ ರವಿಗೆ, ಜಾತಿಯನ್ನು ನಿಲ್ಲಿಸುತ್ತಿರುವ ಸಿಟಿ ರವಿಗೆ ಜಾತಿವಾದಿಗಳಿಗೆ ಹೇಳಿದ್ದಾರೆ. ಸಮಾಜದ ಸೇವೆಯನ್ನು ಪಡೆದು ತಿರಸ್ಕರಿಸುವ ಜನರಿಗೆ ಹೇಳಿದ್ದಾರೆ. ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಬ್ಬನಿಗೆ ಆ ಹಿಂದೂ ಧರ್ಮದೊಳಗಡೆ ಇರ್ತಕ್ಕಂಥ ಪ್ರತಿನಿತ್ಯನೂ ಕೂಡ ಅವ್ರೇನಾದ್ರೂ ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟರೆ ಇವನೊಬ್ಬ ಪಾಪನ್ ತರ ಕಾಣ್ತಾರೆ. ಅಂತ ಒಂದು ಶ್ರಮಜೀವಿಗಳಾದಂತ ಈ ಸವಿತಾ ಸಮಾಜವನ್ನ ತುಂಬಾ ಗೌರವಯುತ ಕಾಣಬೇಕಾದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ. ಆದ್ರೆ ದುರಂತ ಇವತ್ತು ಯಾರು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ರು, ಯಾರ್ಯಾರು ಈ ಒಂದು ಸಂಘದ ಚಟುವಟಿಕೆಗಳಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಯುವಕರನ್ನ ಮಹಿಳೆಯರನ್ನ ಬಳಸ್ಕೊಳ್ತಾ ತಾವು ರಾಜಕಾರಣ ಮಾಡ್ತಾ ಇದ್ರು, ಇವತ್ತು ಅವ್ರ ಮನಸ್ಸೊಳಗಡೆ ಏನಿದೆ ಅಂತಕ್ಕಂಥದ್ದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದಾನೆ. ಬಂಧುಗಳೇ, ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದ್ದು ಒಂದೇನೆ, ನಾವೆಲ್ಲರೂ ಕೂಡ ಯಾರ್ಯಾರಿದ್ದೀವಿ, SC ST OBC ಇದ್ದೀವಿ, ನಮ್ಮೆಲ್ಲರನ್ನು ಕೂಡ ಅವರ ಅಧಿಕಾರ ದಾಹಕ್ಕೋಸ್ಕರ ನಮ್ಮನ್ನು ಬಳಸ್ಕೊಳ್ತಾರೆ. ನಮ್ಮ ಮಕ್ಕಳಿಗೆ ಎಂಡ ಕೊಡ್ತಾರೆ, ಕೈ ಕತ್ತಿ ಕೊಡ್ತಾರೆ, ಗನ್ ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ. ಯಾಕೆ ಅಂತಂದ್ರೆ ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ನಿರಂತರ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥದ್ದು ಅವರ ಮೂಲ ಉದ್ದೇಶ. ಇದನ್ನ ಕ್ಲಿಯರ್ ಕಟ್ಟಾಗಿ ಇತ್ತೀಚೆಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಉಲ್ಲೇಖ ಮಾಡ್ತಾರೆ. ನೀವು ನಿಜವಾಗ್ಲೂ ಸಂಘ ಕಟ್ಟೋದಿದ್ರೆ, ನಿಮ್ಗೆ ದೇಶಭಕ್ತಿ ಇದ್ರೆ ನೀವು ಮಾಡಿ, ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಡ್ಬಂದು ನಿಲ್ಲಿಸಿ ಅಂತ ಮಾಡ್ತಾರೆ. ಇದು ಅವ್ರು ನಿಜವಾಗ್ಲೂ ಬದ್ಧತೆ ಇದ್ರೆ ಆ ಕೆಲಸ ಮಾಡಬೇಕು. ಆದ್ರೆ ಇವತ್ತು ಸಂಘದ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ನಮ್ಮ ಸವಿತಾ ಸಮಾಜದ ಹುಡುಗರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡೋದು. ಅದಕ್ಕೆ ಯಾರು ಕಾರಣ ಅಂದ್ರೆ ಇಂಥ ಅಯೋಗ್ಯ ನನ್ನ ಮಗ, ಇಂಥವರ ಮನಸ್ಥಿತಿಯಿಂದನೇ ಇವತ್ತು ನಮ್ಮ ಯುವಕರೆಲ್ಲ ತುಂಬಾ ಬೀದಿ ಎಣಗಳಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಎಚ್ಚರಿಸಬೇಕು. ಇವತ್ತು ಸವಿತಾ ಸಮಾಜ ಅಂತಕ್ಕಂಥದ್ದು ಬೆರಳೆಣಿಕೆ ಮಂದಿ ಇಲ್ಲ. ಅವ್ರ ಜೊತೆ ಎಲ್ಲ ಶೋಷಿತರು ಕೂಡ ನಾವು ಒಗ್ಗಟ್ಟಾಗಿ ನಿಲ್ತೀವಿ. ಶೋಷಿತರಲ್ಲಿ ಯಾರಿಗೆ ಸಮಸ್ಯೆ ಆದ್ರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಇಂಥ ಅಯೋಗ್ಯರಿಗೆ ಪಾಠ ಕಲಿಸುವಂತ ಕೆಲಸವನ್ನ ಮಾಡ್ತೀವಿ.